ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಈಗ ಈ ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡ್ಕೊಂಬಂಗೆ ತುಂಬ ಒಂದು ಸ್ಕ್ಯಾಮ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸ್ಕ್ಯಾಮರ್ಸು. ಏನಪ್ಪ ಸ್ಕ್ಯಾಮು? ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್ ಇದು ಒಂದು ತುಂಬ ಸೇಫ್ ಆಗಿರಿ. ಈ ಟೈಮಲ್ಲಿ ನಿಮಗೆ ತುಂಬ ಒಂದು ಸ್ಕ್ಯಾಮರ್ಸು ಈಗ ಬಂದ್ಬಿಡ್ತಾರೆ. ನಾಳೆ ರಿಸಲ್ಟ್ ಬರುತ್ತೆ ಆ 1:30 ತನಕ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿರಿ, ಯಾಕಂದ್ರೆ ಒಂದು ಸೇಫ್ ಆಗಿರ್ತೀರ. ಈಗ ನೋಡಿ, ನನ್ನ ಈ ಒಂದು ಸಬ್ಸ್ಕ್ರೈಬರ್ಸು ಹಾಗೂ ಒಂದು ವಾಟ್ಸಪ್ ಗ್ರೂಪಲ್ಲಿ ಇರೋವಂಥ ಒಬ್ಬ ಸ್ಟೂಡೆಂಟ್ಸು ನನಗೆ ಈಗ ಆ ಸ್ಕ್ಯಾಮರ್ಸು ಏನು ಮಾಡಿದ್ದಾನೆ ಅನ್ನೋದು ಅದನ್ನ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನೀವು ಇದೇ ಥರ ಯಾರೋ ಒಂದು ಸ್ಕ್ಯಾಮರ್ಸ್ ಬಂದ್ಬಿಟ್ಟು ನಿಮಗೆ ಮಾರ್ಕ್ಸ್ ಕಾರ್ಡ್ ಇನ್ಕ್ರೀಸ್ ಮಾಡ್ತೀವಿ, ಇಷ್ಟು ಅಮೌಂಟ್ ಪೇ ಮಾಡಿ ನಾಳೆ ರಿಸಲ್ಟ್ ಪಾಸ್ ಮಾಡ್ತೀವಿ, ಈ ಥರ ಒಂದು ಸ್ಕ್ಯಾಮ್ ಅನ್ನೋದು ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ನೋಡಿ, ಅವನಿಗೆ ಹೇಳ್ತಾರೆ ಒಂದು ಜಸ್ಟ್ ಅವ್ನು ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ ಅಂತ ತಕ್ಷಣ ಹೇಳ್ದ. ಅವನಿಗೆ ಏನಪ್ಪ ಅಂದರೆ ಅಮೌಂಟ್ ಪೇ ಮಾಡಿದ್ರೆ ನಿನ್ನ ನಾಳೆ ಬರುವಂಥ ರಿಸಲ್ಟಲ್ಲಿ ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರಂತೆ. ಫಸ್ಟ್ ಇವನೇ ಮೆಸೇಜ್ ಮಾಡಿದ್ದಾನೆ, ಆಯ್ರಿ ಬ್ರೋ ಅಂತಂದು ಹಾಕೋನೆ. ಅವನೊಂದು ಜಸ್ಟ್ ಒಂದು ಸ್ಕ್ಯಾನರ್ ಕಳಿಸ್ಬಿಟ್ಟು ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಂತಂದು. ನೋಡಿ, ಅವನು ಯಾವಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಂಟ್ರಿ ಮಾಡ್ತೀನಿ ಈ ಥರ ಒಂದು ನಂಬಿಕೆ ಉಳಿಸ್ತಾನಂದರೆ ನೀವು ಅವನಿಗೆ ಪೇ ಮಾಡಿಬಿಟ್ಟು ಅಮೌಂಟ್ನ ನೀವು ಅವನಿಗೆ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕು. ಅದು ಮತ್ತು ಹೆಂಗೆ ಫೋರ್ಸ್ ಮಾಡ್ತಾನೆ, ಬೇಗ ಕಳಿಸಿ ಅಂತ ಕೇಳ್ತಾನೆ. ಆಗ ಇವನು ಓಕೆ ಅಂತ ಕಳಿಸ್ತಾನೆ. ಮತ್ತು ಅವನು ಟೈಮ್ ಎಂಡ್ ಆಗ್ತಿದೆ ನೋಡಿ, ಯಾಕೆ ಹೇಳಿ ನಾಳೆ ರಿಸಲ್ಟ್ ಬಂದುಬಿಡುತ್ತೆ, ಇವನು ಕಳಿಸೋದಿಲ್ಲ ಅನ್ನೋ ಒಂದು ನಮಗೋಸ್ಕರ ಟೈಮ್ ಎಂಡ್ ಆಗ್ತಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಹುಡುಕ್ಬಿಟ್ಟು ಹುಡುಗರ ಹತ್ರ ಬೇಗನೆ ಒಂದು ಅಮೌಂಟ್ ಅನ್ನೋದು ಅವನು ತೊಗೋಬೇಕನ್ನೋದು ಒಂದು ಆಸೆ ಇದೆ. ಮತ್ತು ನೀವು ನೆಕ್ಸ್ಟ್ ಬ್ರೋ ಈಗ 1K ಮಾಡೀನಿ, ನಾಳೆ 2K ಮಾಡಲ ಅಂತಂದು. ಇವನು 1K ಮಾಡ್ತೀನಿ, ನಾಳೆ 2K ಮಾಡಲ ಅಂತ ಕೇಳ್ತಾನೆ. ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ಅಷ್ಟೇ ಅವ್ನು ಕೇಳೋದು. ಮತ್ತೇನಕ್ಕೆ ಅವ್ನಿಗೆ ಅಮೌಂಟ್ ಬೇಕಷ್ಟೇ. ಈಗ ಬ್ರೋ ಪಕ್ಕಾ ಬರುತ್ತಲ್ವ ಬ್ರೋ ಅಂತ ಅವ್ನು ಹೇಳ್ತಾನೆ. ಸುಮ್ಮನೆ ಹೂ ಬ್ರೋ ಪಕ್ಕಾ ಬರುತ್ತೆ ಅಂತಂದು ಹೇಳ್ತಾನೆ. ನೋಡಿ, ಈ ಥರ ಒಂದು ಅಮೌಂಟ್ ಅನ್ನೋದು ನೋಡಿ ಸ್ಕ್ಯಾನ್ ಆಗ್ತಾ ಹೋಗ್ತಿದೆ. ಅವ್ನು ನೆಕ್ಸ್ಟ್ ಅವ್ನು ಬಂದ್ಬಿಟ್ಟು ನಾಳೆ ಮಾರ್ಕ್ಸು 600 ಬಂದರೆ ಅಂದರೆ ರೀಫಂಡ್ ಮಾಡ್ತೀರಾ ಅಂತ ಡಬಲ್ ಅಮೌಂಟ್ ಅಂತ ಹೇಳ್ತಾನೆ. ನೋಡಿ, ಇವನಿಗೆ ಎಷ್ಟು ಒಂದು ಧೈರ್ಯ ಇರ್ಬೋದು ನೋಡಿ. ಅವನಿಗೆ ಅಮೌಂಟ್ ಅಂದ್ರೆ ನೀವೇನಾದರೂ ನಾಳೆ 600 ಮಾರ್ಕ್ಸ್ ಬರುತ್ತಂತೆ, ಅದು ಬಂದಿಲ್ಲ ಅಂದರೆ ಡಬಲ್ ಅಮೌಂಟ್ನ ನಾನು ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ನೀವೇ ಯೋಚನೆ ಮಾಡಿ, ಒಂದು KCEB ಎಕ್ಸಾಮ್ ಅಂದ್ರೆ ಕರ್ನಾಟಕ ಬೋರ್ಡು ಮಿನಿಮಮ್ ಅಂದ್ರೆ ನೋಡಿ, ಮಿನಿಮಮ್ ಅಂತಲ್ಲ ಒಂದು ಆಲ್ಮೋಸ್ಟ್ ಒಂದು 7 ಲಕ್ಷ ಸ್ಟೂಡೆಂಟ್ಸ್ ಇರ್ತಾರೆ. ಅಂಥ ಸ್ಟೂಡೆಂಟ್ಸ್ ಇವನು ಒಬ್ಬ ಬಂದ್ಬಿಟ್ಟು ಯಾರೋ ಈ ಥರ ಒಂದು ಇನ್ಸ್ಟಾಗ್ರಾಮ್ನ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಹುಡುಗರನ್ನ ಸ್ಕ್ಯಾಮ್ ಮಾಡ್ತವನೆ. ಏನಪ್ಪ ಅಂದರೆ ಈ ಅಮೌಂಟು ಡಬಲ್ ಕೊಡ್ತೀನಿ, ಈ ಥರ ಯಾವುದೇ ಒಂದು ನ್ಯೂಸ್ಗೆ ಆಯಿತು, ಈ ಥರ ಒಂದು ಯಾವುದೋ ಒಂದು ಸ್ಪ್ರೆಡ್ ಫೇಕ್ ನ್ಯೂಸ್ಗೆಲ್ಲ ಫೇಕ್ ಮೆಸೇಜ್ ಎಲ್ಲ ರಿಪ್ಲೈ ಮಾಡ್ಕೊಂಡು ಅಮೌಂಟ್ನೆಲ್ಲ ಪೇ ಮಾಡ್ಕೊಂಡು ನಿಮ್ಮ ಅಮೌಂಟನ್ನು ನೀವೇ ಕಳ್ಕೊತೀರಾ. ಖಂಡಿತ ಈ ಥರಕ್ಕೆ ಯಾವುದೋ ತಲೆ ಕೆಡಿಸ್ಕೋಬೇಡಿ. ಯಾವುದೇ ಒಂದು ಏನು ಮಾಡಿದ್ರು ನಿಮ್ಮ ಮಾರ್ಕ್ಸ್ನ ಯಾರೇ ಒಬ್ಬರು ನಿಮ್ಗೆ ಟಚ್ ಕೂಡ ಮಾಡೋಕ್ಕಾಗಲ್ಲ. ಆಲ್ರೆಡಿ ಅದು ಸೇಫಾಗಿ ನಿಮ್ಮ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿರುತ್ತೆ. ಜಸ್ಟ್ ನಾಳೆ ಅನೌನ್ಸ್ಮೆಂಟ್ ಮಾಡಬೇಕು ಎಜುಕೇಷನ್ ಮಿನಿಸ್ಟರ್ ಬಂದು. ಇದು ಒಂದಾಗಿರುತ್ತೆ. ಮತ್ತು ಇನ್ನೂ ತುಂಬ ಮಾಡಿದ್ದಾನೆ ಅವ್ನು, ಬೇಕಾದ್ರೆ ನಾನು ಇಲ್ಲೇ ಕಳಿಸ್ತೀನಿ ನೋಡ್ಕೊಂಡು ಹೋಗಿ. ಮತ್ತು ಬ್ರೋ ಮತ್ತು ಬೇರೆಯವರೆಲ್ಲ ತುಂಬ ಜನ 5,000 2,000 ಪೇ ಮಾಡಿರೋದು ಕೂಡ ಅವನು ಸ್ಕ್ರೀನ್ಶಾಟ್ ಇವನು ಕಳಿಸ್ತಾನೆ. ಬ್ರೋ ನಿಮಗೆ ಎಲ್ಲನೂ ಹೇಳೋಕ್ಕಾಗಲ್ಲ, ಇವಾಗ ಅಮೌಂಟ್ ಪೇ ಮಾಡಿ ಅಷ್ಟೇ ಅವ್ನು ಹುಡುಗ ಕೇಳ್ತಿರೋದು. ಏನಪ್ಪ ಅಂದರೆ ಅಮೌಂಟ್ ಪೇ ಮಾಡಿದ್ರೆ ಸಾಕು, ನನಗೆ ಅಮೌಂಟ್ ಬಂದರೆ ನಾಳೆ ಬೇಕಾದ್ರೆ ನೋಡೋಣ. 100% ವರ್ಕ್ ಡನ್. ನೋಡಿ, ಅವನು ಹುಡುಗರನ್ನ ಯಾವ ಥರ ಒಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಬಿಟ್ಟು ನಿಮ್ಗೆ 100% ನಾಳೆ ವರ್ಕ್ ಮುಗಿದೋಗುತ್ತೆ ಈ ಥರ ಒಂದು ಹೇಳ್ಕೊಂಬಿಟ್ಟು ನಮಗೆ ಅಮೌಂಟ್ ಹಾಕಿ ಅಂತ ಹೇಳ್ತಾನೆ. ಒಟ್ಟಿನಲ್ಲಿ ಈ ಥರ ಹಾಕ್ಕೊಂಬಿಟ್ಟು ಬ್ರೋ ಹೆಂಗೆ ಮಾಡ್ತೀರಾ ಬ್ರೋ, ಒಂದು ಸ್ವಲ್ಪ ಪ್ರೂಫ್ ಕೊಡಿ, ಟ್ರಸ್ಟ್ ಬೇಕು ಅದಕ್ಕೆ ಅಂತ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಕೇಳಿದಾಗ ಟ್ರಸ್ಟ್ ಬೇಕಲ್ಲ ಬ್ರೋ ಅಂತದಕ್ಕೆ ಅವ್ನು ಅದಕ್ಕೆ ಬೇರೆಯವ್ರು ಯಾರು ಪೇ ಮಾಡಿರ್ತಾರೆ ಆ ಒಂದು ಸ್ಕ್ರೀನ್ಶಾಟ್ನ ಈ ಹುಡುಗಂಗೆ ಕಳಿಸೋದು. ಈ ಥರ ಮಾಡ್ಕೊಂಬಿಟ್ಟು ಅವ್ನು ಜಸ್ಟ್ ಟೆಲ್ ಮಿ ಬ್ರೋ ಹೌ ಮಚ್ ಮಾರ್ಕ್ಸ್ ವಿಲ್ ಬಿ ಇನ್ಕ್ರೀಸಸ್ 600 ಮಾರ್ಕ್ಸ್ ಅಂತ ಹೇಳ್ತಾನೆ ಒಂದೇ ಸರಿ. ಮಾರ್ಕ್ಸ್ ಹಾಕೋದು, ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ, ಇಷ್ಟೇ. ಇದೇ ಥರ ಮಾಡ್ಕೊಂಬಂದವನೆ. ಮತ್ತು ಇದು ಒಂದು ಯಾವುದೋ ಒಂದು ಸುಮ್ಮನೆ ಯಾವ ವರ್ಷದ್ದು ನೋಡಿ, ಮೇಲ್ಗಡೆನೂ ಒಂದು ಇಯರ್ ಅನ್ನೋದಿಲ್ಲ ಏನಿಲ್ಲ, ಸುಮ್ಮನೆ ಯಾವುದೋ ಒಂದು ಹಳೆಯ ಕಾಲದ ಒಂದು ಬೋರ್ಡ್ ನಿಮಗೆ ನೋಡಿರ್ತೀರಲ್ಲ, ಯಾವುದಾದ್ರು ಒಂದು ಹಳೆಯದು ಒಂದು 2-3 ಇಯರ್ಸ್ ಹಿಂದೆ ಬೋರ್ಡ್ಗೆ ಮಾರ್ಕ್ಸ್ ರಿಜಿಸ್ಟರ್ ನಂಬರ್ ಅಂಟಿಸಿರೋ ಅಂಥದ್ದು. ಆ ಒಂದು ರಿಜಿಸ್ಟರ್ ನಂಬರು ನೇಮ್ ಇರೋವಂಥ ಮಾರ್ಕ್ಸ್ ಕಾರ್ಡ್ಗೆ ಸುಮ್ಮನೆ ಎಲ್ಲ ಹಳೆಯದೊಂದು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಟೂಡೆಂಟ್ ಪ್ಲೀಸ್ ಚೆಕ್ ಯುವರ್ ಡೀಟೇಲ್ ಕರೆಕ್ಟ್ ಆರ್ ನಾಟ್ ಆ್ಯಂಡ್ ಚೆಕ್ ಮಾರ್ಕ್ಸ್ ಆಲ್ಸೋ ಎನಿ ಮಿಸ್ಟೇಕ್ ಇಸ್ ಮೆಸೇಜ್ ಮೀ. ಈ ಥರ ಒಂದು ಸುಮ್ಮನೆ ಹುಡುಗರಿಗೆ ಏನೋ ಒಟ್ಟಿನಲ್ಲಿ ಆ ಥರ ಒಂದು ಮನ ಬಂದಂತೆ ಒಂಥರ ಆಡಿಸ್ಬಿಟ್ಟು ಹುಡುಗರನ್ನೆಲ್ಲ ನಾನೇ ಮಾಡ್ತೀನಿ, ಅಮೌಂಟ್ ಹಾಕಿ ನಾನು ನಿಮಗೆಲ್ಲ ಮಾರ್ಕ್ಸ್ ನಾನೇ ರೆಡಿ ಮಾಡಿಕೊಟ್ಬಿಡ್ತೀನಿ ಅನ್ನೋ ಥರ ಹೇಳ್ತಾವೆ. ನೀನೊಬ್ಬ ಪುಡಿಂಗ್ ಅನಿಸುತ್ತೆ ಇವನು. ಪ್ಲೀಸ್ ಪೇ ಬ್ಯಾಲೆನ್ಸ್ ಅಮೌಂಟ್ ಯುವರ್ ಮಾರ್ಕ್ಸ್ ಎಂಟ್ರಿ ಇಶ್ಯೂಸ್ ಏನೋ ಬರ್ದವ, ನಾನು ಇಂಗ್ಲೀಷು ಕರೆಕ್ಟಾಗಿ ಬಂದಿಲ್ಲ ಬರೆಯೋಕ್ಕೆ. ರಿಜಿಸ್ಟರ್ ಡೋಂಟ್ ವರಿ ಗೈಸ್ ಅಂತಂದು. ನೋಡಿ, ಈ ಥರ ಏನು ಮಾಡ್ತಿದ್ದ ನೀವೊಂದು ಸ್ಕ್ಯಾಮ್ಗೆ ಅವ್ನು ಮುಂದೆ ಪಶ್ಚಾತ್ತಾಪ ಪಡ್ತಾನೆ. ಅದು ಒಂದು ಅವ್ನಿಗೆ ಹಾಗೆ ಆಗುತ್ತೆ. ಈ ಥರ ಹುಡುಗರನ್ನ ಸ್ಕ್ಯಾಮ್ಗಳಿಗೆ ಒಳಗಾಗ್ಬಿಟ್ಟು ತುಂಬ ಸ್ಟೂಡೆಂಟ್ಸು ಸ್ಕ್ಯಾಮರ್ಸನ್ನು ಸ್ಟಾರ್ಟ್ ಆಗ್ತಿದ್ದಾರೆ. ಅದಕ್ಕೋಸ್ಕರ ಈ ಫೇಕ್ ನ್ಯೂಸ್ಗೆಲ್ಲ ನೀವು ತಲೆ ಕೊಡೋಕೆ ಹೋಗಬೇಡಿ. ಯಾರೇ ಬಂದರೂ ಆ ಥರಗೆಲ್ಲ ರಿಪೋರ್ಟ್ ಮಾಡಿಬಿಟ್ಟು ಆ ಒಂದು ಇನ್ಸ್ಟಾ ಐಡಿಯಿಂದ ಒಂದೇ ಸರ್ ಕಂಟಿನ್ಯೂಸ್ ನೀವೇನಿಲ್ಲ ಜಸ್ಟ್ ಒಂದು 2-3 ಮೆಂಬರ್ಸ್ ಹೋಗ್ಬಿಟ್ಟು ನೀವು ನೋಡಿ ಯಾರು ಅಂತಂದರೆ ಎಜುಕೇಷನ್ ಆಫ್ ಗೌರ್ಮೆಂಟ್ ಅಂತ ಈ ಒಂದು ಐಡಿಗೆ ಹೋಗ್ಬಿಟ್ಟು ಎಲ್ಲರೂ ರಿಪೋರ್ಟ್ ಮಾಡಿ ಬಿಸಾಕಿ ಅವ್ನು ನಾಳೆನೇ ಆ ಐಡಿಯನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ. ಇಂಥವ್ರನ್ನ ನೀವು ಬಿಡೋಕೆ ಹೋಗಬೇಡಿ. ಯಾಕಂದರೆ ಒಬ್ಬ ಸ್ಕ್ಯಾಮರ್ಸ್ನ ಒಬ್ಬ ಸ್ಟೂಡೆಂಟ್ಸ್ನ ಈ ಥರ ಒಂದು ಇಂಥ ನಾಳೆ ಬರುವಂಥ ರಿಸಲ್ಟ್ಗೆ ಈ ಥರ ಒಂದು ಮನಸ್ಸಿಗೆ ಬಂದರೆ ತುಂಬ ಜನ ಓದೋರು ಏನಾಗಬೇಡ, ಅವ್ನು ನಿಜವಾಗ್ಲೂ ಸ್ಕ್ಯಾಮ್ ಮಾಡ್ತವನ, ದುಡ್ಡಿಗೆ ಮಾಡ್ತವನ, ಇಲ್ಲ ನಿಜವಾಗ್ಲೂ ಏನಾದರೂ ಅಂಥ ವೆಬ್ಸೈಟ್ ಏನಾದರೂ ಹ್ಯಾಕ್ ಮಾಡೋಣ ಗೊತ್ತಿಲ್ಲ. ಒಂದು ಡೀಟೇಲ್ಸ್ ನಮಗಂತೂ ಇನ್ನೂ ಗೊತ್ತಿಲ್ಲ. ಬಟ್ ಈ ಥರ ಒಂದು ನೀವು ಯಾರು ಬಿಡೋಕೆ ಹೋಗ್ಬಿಟ್ಟು ಅವನಿಗೆಲ್ಲ ರಿಪೋರ್ಟ್ ಮಾಡಿ ಬಿಸಾಕಿ
ಅಷ್ಟೇ. ನೀವು ಇದಕ್ಕೆ ಯಾವತ್ತು ಅಮೌಂಟ್ ಪೇ ಮಾಡಿಕೊಂಡು ನಿಮ್ಮ ದುಡ್ಡನ್ನ ಹಾಳು ಮಾಡಿಕೊಂಡು ನಾಳೆ ಅಪ್ಪ ಅಮ್ಮಗೆ ಕೂಡ ಮೋಸ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಒಂದು ಜೆನ್ಯೂನ್ ಆಗಿ ಒಂದು ಟ್ರಸ್ಟ್ ಅನ್ನೋದಿರಲಿ ನಿಮಗೆ. ಯಾಕಂದರೆ ಮುಂದೆ ನಿಮ್ಮ ಜೀವನದಲ್ಲಿ ನೀವೇ ಅನುಭವಿಸ್ತೀರಾ ಅದೆಲ್ಲ. ಆದರೆ ನನ್ನ ನಂಬಿ ಹೇಳ್ತೀನಿ ಸೀರಿಯಸ್, ಇಂಥಕ್ಕೆ ಯಾಕೂ ತಲೆ ಕೆಡಕ್ಕೆ ಹೋಗಬೇಡಿ. ಏನಾದರೂ ಇನ್ಫಾರ್ಮೇಷನ್ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅವರು ಇದೇ ಥರ ಯಾವುದೇ ಒಂದು ಫೇಕ್ ನ್ಯೂಸ್ಗೆ ಆಗಲಿ ಈ ಥರ ಒಂದು ಯಾವುದೇ ಒಂದಕ್ಕೂ ಅವರು ಒಳಗಾಗಬಾರ್ದು. ಇಷ್ಟೇ ನನ್ನೊಂದು ಆಸೆ. ಮತ್ತು ಇನ್ನೇನದ ಒಂದು ಅಪ್ಡೇಟ್ ಇತ್ತಂದರೆ ಏನಾದ್ರು ತಿಳಿಸ್ತೀನಿ. ನಾಳೆ ರಿಸಲ್ಟು 1:30 ಬರುತ್ತಿದೆ. ಅಲ್ಲಿವರೆಗೂ ಕೀಪ್ ಸೈಲೆಂಟ್ ಆಗಿರಿ. ಏನೂ ಆಗೋದಿಲ್ಲ, ನಿಮಗೆ ರಿಸಲ್ಟ್ ಎಲ್ಲರಿಗೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಮತ್ತು ನಾನು ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಲಿಂಕ್ ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ, ಅಲ್ಲಿ ಕೂಡ ಲಿಂಕ್ ಸಿಗುತ್ತೆ ನಿಮಗೆ. ವೀಡಿಯೋ ಮಾಡಿ ಸಿಕ್ಕಿದ್ರೆ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನಾಳೆವರೆಗೂ 1:30 ತನಕ ವೇಟ್ ಮಾಡಬೇಕಾಗುತ್ತೆ. ಆಲ್ ದ ಬೆಸ್ಟ್ ಗೈಸ್. ಎಲ್ಲ ಹುಡುಗರಿಗೂ ರಿಸಲ್ಟ್ ಚೆನ್ನಾಗಿ ಬರಲಿ. ಟೇಕ್ ಕೇರ್ ಗೈಸ್, ಲವ್ ಯು ಆಲ್. ಆಲ್ಮೋಸ್ಟ್ ನೈಟ್ ಆಗ್ತಿದೆ. ಎಲ್ಲರೂ ಊಟ ಮಾಡ್ಕೊಂಡು IPL ಮ್ಯಾಚ್ ನೋಡ್ಕೊಂಡು ಮಲಿಕೊಂಬಿಡಿ ಅಷ್ಟೇ. ನೀವು ಇವತ್ತೊಂದು ದಿನ ಸೈಲೆಂಟಾಗಿ ಇವತ್ತೇನು ಮನಸ್ಸು ಆ ಥರ ಇರುತ್ತೆ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇ ಗೈಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.